ನಮಸ್ಕಾರ. ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನಾನು ನಾಗರತ್ನ, ಮೇಲಿನ ಮನೆ. ದೈಹಿಕವಾಗಿ ಎಲ್ಲೆಲ್ಲಿ ಆಕಾಶ ತತ್ವವನ್ನು ಕಡಿಮೆ ಮಾಡ್ಬೋದು ಅಂತ ಇಲ್ಲಿವರೆಗೆ ತಿಳ್ಕೊಂಡ್ರೆ, ಮಾನಸಿಕವಾಗಿ, ಬೌದ್ಧಿಕವಾಗಿ, ಆಧ್ಯಾತ್ಮಿಕವಾಗಿ ಎಲ್ಲೆಲ್ಲಿ ನಾವು ಆಕಾಶ ತತ್ವವನ್ನು ಕಡಿಮೆ ಮಾಡಬೇಕು. ಚಂಚಲ ಮನಸ್ಸು ಇರುವವರಿಗೆ, ಏಕಾಗ್ರತೆ ಇಲ್ಲವರಿಗೆ, ಯಾರಿಗೆ ಒಂದು ಫೋಕಸ್ ಮೈಂಡ್ ಇರೋದಿಲ್ವೋ ಅವರಿಗೆ ನೀವು ಆಕಾಶ ತತ್ವವನ್ನು ಕಡಿಮೆ ಮಾಡಬೇಕು. ಯಾಕೆಂದ್ರೆ ಎಲ್ಲ ಕಡೆಗೆ ಚೆದ್ರು ಹೋಗ್ತಾ ಇರುತ್ತೆ ಮೈಂಡ್, ಫೋಕಸ್ಡ್ ಆಗಿ ವರ್ಕ್ ಮಾಡೋದಿಲ್ಲ. ಅಂಥವರಿಗೆ ನೀವು ಆಕಾಶ ತತ್ವವನ್ನು ಕಡಿಮೆ ಮಾಡಬೇಕು. ಒಂದಕ್ಕೊಂದು ಸಂಬಂಧ ಇಲ್ಲದೆ ಮಾತಾಡ್ತಾ ಇರ್ತಾರೆ, ಅಂಥವ್ರಿಗೆ ಕಡಿಮೆ ಮಾಡಬೇಕು. ಅಂದ್ರೆ ಏನೇನೋ ಮಾತಾಡ್ತಾ ಇರ್ತಾರೆ, ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ, ಅಂಥವ್ರಿಗೆ ಮಾಡಬೇಕು. ಎಲ್ಲದಕ್ಕೂ ಎಸ್ ಅಂತ ಹೇಳ್ತಾರೆ. ಅವ್ರಿಗೆ ಮಾಡಕ್ ಆಗುತ್ತೋ, ಅವ್ರಿಗೆ ಸಮಯ ಇದೆಯೋ ಇಲ್ಲೋ ಏನು ಯೋಚನೆ ಮಾಡೋದಿಲ್ಲ. ಯಾರು ಏನ್ ಹೇಳಿದ್ರು ಆಯ್ತು ಆಯ್ತು ಅಂತಾನೆ ಹೇಳ್ತಾರೆ ಅಂಥವ್ರಿಗೆ. ಮತ್ತೆ ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತ ಅಂತರ ಇರ್ತಾರೆ ನೋಡಿ, ಅತಿಯಾಗಿ ದಾನ ಮಾಡ್ತಾರೆ. ಯಾವುದೇ ಕೆಲಸವೂ ಕೂಡ ಅಮೃತವೂ ಕೂಡ ಅತಿಯಾದ್ರೆ ಅಮೃತವೂ ವಿಷ ಅಂತ ಹೇಳ್ತಾರೆ. ಅತಿ ಆಗ್ಬಾರ್ದು. ನಾವು ದಾನ ಧರ್ಮವನ್ನ ಮಾಡಬೇಕು. ನಮ್ಮಲ್ಲಿ ಒಂದು ಆಕಾಶ ತತ್ವವನ್ನು ವೃದ್ಧಿ ಆಗ್ಲಿಕ್ಕೆ ನಾವು ದಾನ ಧರ್ಮ ಕೊಡುವುದು ಕೂಡ ಒಂದು ಪದ್ಧತಿ. ನಮ್ಮಲ್ಲಿ ಹಿಂದಿನವರು ಆ ಪದ್ಧತಿಯನ್ನ ತಂದಿದ್ದೆ ನಮ್ಮಲ್ಲಿ ಆಕಾಶ ತತ್ವ ವೃದ್ಧಿ ಆಗ್ಲಿಕ್ಕೆ. ಆಕಾಶ ತತ್ವ ವೃದ್ಧಿ ಆದಾಗ ನಾವು ಸಾಮಾಜಿಕವಾಗಿ ಎಲ್ಲರ ಜೊತೆಗೂ ಒಂದಾಗಿ ನಾವು ಸಾಕ್ತೀವಿ. ಇವತ್ತು ಆ ಬುದ್ಧಿಗಳು ಕಡಿಮೆ ಆಗಿದ್ದಕ್ಕಾಗಿ ಸ್ವಲ್ಪ ಈ ತರ ಎಲ್ಲ ಒಂಟಿತನ ಬದುಕು. ನಮ್ಮಲ್ಲಿ ಯಾಕೆ ಆ ರೀತಿಯ ಒಂದು ರಿಚುವಲ್ಸ್ ಅಂತಂದು, ದೇವರಿಗೆ ದೇವಸ್ಥಾನಕ್ಕೆ ಹೋದ್ರೆ ಒಂದು ಕಾಣಿಕೆ ಹಾಕ್ಬಿಟ್ಟು ಬರ್ಬೇಕು, ಯಾರು ಅನ್ಕೊಂಡ್ರೆ ಒಂದು ದಾನ ಕೊಡ್ಬೇಕು, ಅನ್ನದಾನ ಮಾಡ್ಬೇಕು, ವಸ್ತ್ರದಾನ ಮಾಡ್ಬೇಕು, ಈ ತರ ಗ್ರಹಗತಿಗಳಿದ್ದವು ಈ ತರ ದಾನ ಕೊಡ್ಬೇಕು. ಇದನ್ನೆಲ್ಲದನ್ನು ಮಾಡಿದ್ದು ಕೂಡ ಈ ದಾನ ಕೊಡ್ತಕ್ಕಂಥ ಈ ರಿಚುವಲ್ ಅನ್ನ ನಮ್ಮ ಜೀವ ಕ್ರಮದಲ್ಲಿ ತಂದಿದ್ದು ನಮ್ಮ ಹಿರಿಯರು. ನಮ್ಮಲ್ಲಿ ಈ ಆಕಾಶ ತತ್ವ ವೃದ್ಧಿ ಆಗ್ಬೇಕು ಅಂತ. ಅದ್ರ ಜೊತೆಗೆ ನಮ್ಮ ಹೃದಯ ತುಂಬಾ ಸಂತೋಷ ಪಡುತ್ತಲ್ವ, ನಮ್ಗೊಂದು ಸಂತೃಪ್ತಿಯ ಭಾವ ಬರುತ್ತೆ. ನಾವೊಂದು ಸ್ವಲ್ಪ ಬಿಟ್ಟು ಕೊಡೋದನ್ನ ಅಭ್ಯಾಸ ಮಾಡ್ಕೊಳ್ತೀವಿ. ಹಾಗೆ ಅದು ಎಷ್ಟು ಮಟ್ಟಿಗೆ ಇರ್ಬೇಕು ಅಷ್ಟಿರ್ಬೇಕು. ಕೆಲವರಿಗೆ ಅತಿಯಾಗಿರುತ್ತೆ, ತಮ್ಮಲ್ಲಿ ಇಲ್ಲದಾದ್ರೂ ದುಡ್ಡಿಲ್ಲ, ತಾವು ಅವರಿಗೆ ಕೊಡ್ತಾರೆ ಬೇರೆಯವರಿಗೆ. ಆ ತರ ಅತಿಯಾಗಿ ದಾನ ಮಾಡೋರಿಗೂ ನೀವು ಆಕಾಶ ತತ್ವವನ್ನು ಕಡಿಮೆ ಮಾಡ್ಬೇಕು. ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ನೀವು, ಮತ್ತೆ ಮುಖ್ಯವಾಗಿ ಗಂಡ ಹೆಂಡತಿಯರು ಎಲ್ಲಿ ದೂರ ಆಗ್ತಾರೋ ಆ ಸಂದರ್ಭದಲ್ಲಿ ನೀವು ಡೇಟ್ ಆಫ್ ಬರ್ತ್ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಅವರಲ್ಲಿ ನಂಬರ್ 1 ಇಬ್ಬರಲ್ಲೂ ಇರುತ್ತೆ, ಅಥವಾ 2 ನಂಬರ್ 1 ಇರುತ್ತೆ, ಈ ತರ ಇರುತ್ತೆ. ಅಕಸ್ಮಾತ್ ಇಲ್ಲ ಅಂತಂದ್ರು ನೀವು ಅವ್ರನ್ನ ಒಂದುಗೂಡಿಸ್ಲಿಕ್ಕೆ ಈಗ ಆಕಾಶ ತತ್ವವನ್ನು ಕಡಿಮೆ ಮಾಡಿದಾಗ ಅವರಿಬ್ರು ಹತ್ರ ಆಗ್ತಾರೆ. ಹೆಚ್ಚಿನ ಸಲ ಅವರಲ್ಲಿ ನಂಬರ್ 1 2 ಸಲ ಇರುತ್ತೆ, ಸೊ ಗಂಡ ಹೆಂಡತಿ ಇಬ್ರಲ್ಲೂ ನಂಬರ್ 1 ಇರುತ್ತೆ. ಅಂಥವರಿಗೆ ಆಕಾಶ ತತ್ವ ಜಾಸ್ತಿ ಆಗಿ ದೂರ ಆಗ್ತಾರೆ. ಯಾಕೆಂದ್ರೆ ದೂರ ಆದಾಗ ಏನಾಗುತ್ತೆ, ಸಂಪರ್ಕಕ್ಕೆ ಸಿಕ್ಕೋದಿಲ್ಲ, ಆ ತರ ಆಗುತ್ತೆ. ಅವ್ರನ್ನ ಒಂದುಗೂಡಿಸ್ಲಿಕ್ಕೆ ಆಕಾಶ ತತ್ವನ ಕಡಿಮೆ ಮಾಡಬೇಕು. ಈ ತರ ಹಲವಾರು ಕ್ಷೇತ್ರಗಳಲ್ಲಿ ದೈಹಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ, ಆಧ್ಯಾತ್ಮಿಕವಾಗಿ ನಾವು ಆಕಾಶ ತತ್ವವನ್ನ ಹೇಗೆ ಜಾಸ್ತಿ ಮಾಡ್ಕೊಳ್ಬೇಕು ಮತ್ತು ಆಕಾಶ ತತ್ವವನ್ನ ಹೇಗೆ ಕಡಿಮೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಇಷ್ಟೊಂದು ವಿಡಿಯೋಗಳನ್ನ ಮಾಡಿದ್ದೇನೆ. ನೀವು ಇದನ್ನ ಸೀರಿಯಲ್ ಪ್ರಕಾರನೇ ನೋಡ್ತಾ ಬಂದಾಗ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಆಕಾಶ ತತ್ವ ಅಂದ್ರೆ ಏನು, ಆಕಾಶ ತತ್ವವನ್ನ ನಾವು ಹೇಗೆ ಜಾಸ್ತಿ ಮಾಡ್ಬೇಕು ಅಥವಾ ಹೇಗೆ ಕಡಿಮೆ ಮಾಡ್ಬೇಕು, ಆಕಾಶ ತತ್ವದ ಬಣ್ಣ ಯಾವುದು, ಆಕಾಶ ತತ್ವ ಕಡಿಮೆ ಮಾಡುವ ಬಣ್ಣ ಯಾವುದು, ಆಕಾಶ ತತ್ವದ ಬೆರಳು ಯಾವುದು, ಇದೆಲ್ಲ ನಿಮಗೆ ಮನದಟ್ಟು ಆಗ್ತಾ ಹೋಗುತ್ತೆ. ಆಗ ನಿಮ್ಗೆ ಏನೇ ಆಗ್ಲಿ ನೀವು ತಕ್ಷಣ ಒಂದು ಚಿಕಿತ್ಸೆಯನ್ನ ಮಾಡ್ಕೋಬಹುದು. ಇಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ, ಯೂಟ್ಯೂಬ್ ಅಲ್ಲಿ ನೋಡ್ತೀರಾ ಅಥವಾ ಫೇಸ್ಬುಕ್ ಅಲ್ಲಿ ನೋಡ್ತೀರಾ, ಎಲ್ಲೋ ನೋಡ್ತೀರಾ ಇದನ್ನ, ಹೌದಲ್ವಾ ಹೀಗೂ ಮಾಡ್ಕೋಬೋದಾ, ಆಯ್ತು ಒಂದ್ 4 ದಿವಸ ನೆನಪಿರುತ್ತೆ, 5ನೇ ದಿವಸ ನೆನಪಿರೋದಿಲ್ಲ. ನಾವು ಈ ಕಾರಣಕ್ಕಾಗಿ ಅದ್ರ ಬಗ್ಗೆನೆ ಸಂಪೂರ್ಣವಾಗಿ ಮತ್ತೆ ನೀವು ಕೇಳಿದಾಗ ಅವಾಗ ನಿಮ್ಗೆ ಒಂದು ಸ್ತರದ ಒಳಗೆ ಇಳಿಯತ್ತೆ ವಿಷಯ. ನಾನು ಯಾವುದೋ ಕಾಯಿಲೆಗೆ ಇದಕ್ಕೆ ವಾಯುತತ್ವ ಜಾಸ್ತಿ ಮಾಡ್ಬೇಕು, ಇದಕ್ಕೆ
ಆಕಾಶ ತತ್ವ ಜಾಸ್ತಿ ಮಾಡ್ಬೇಕು, ಇದಕ್ಕೆ ಭೂತತ್ವ ಜಾಸ್ತಿ ಮಾಡಬೇಕು ಅಂತ ಹಾಗೆ ದಿನ ದಿನ ಒಂದೊಂದು ಹೇಳ್ತಾ ಬಿಟ್ರೆ ನಿಮ್ಗೆ ಯಾವ್ದು ನೆನಪಿರೋದಿಲ್ಲ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ. ನೀವು ಹೇಳ್ತೀರಾ ಈ ಬೆರಳಿಗೆ ರೆಡ್ ಕಲರ್ ಹಚ್ಚಿ, ಈ ಬೆರಳಿಗೆ ಯೆಲ್ಲೋ ಕಲರ್ ಹಚ್ಚಿ, ಈ ಬೆರಳಿಗೆ ಗ್ರೀನ್ ಕಲರ್ ಹಚ್ಚಿ, ಇದು ಮುಂದೆ ನೆನ್ಪಿಟ್ಕೊಳ್ತೀರಾ. ಹಾಗೆ ನೆನ್ಪಿಟ್ಕೊಂಡಾಗ ನೀವು ಜಾಸ್ತಿ ನೆನ್ಪಿಟ್ಕೊಳಕ್ ಆಗೋದಿಲ್ಲ. ವಿಷಯ ನಿಮ್ಗೆ ಮನದಟ್ಟಾಗ್ಲಿ ಅಂತಾನೆ ನಾ ಈ ತರ ತೋರಿಸ್ತಾ ಬಂದಿದ್ದೆ. ವಿಷಯವನ್ನ ನೀವು ಕರೆಕ್ಟಾಗಿ ಮನನ ಮಾಡ್ಕೊಂಡಾಗ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಅವಾಗ ನಾವು ಎಲ್ಲಿ ಆಕಾಶ ತತ್ವ ಅಂದ್ರೆ ಏನು, ಆಕಾಶ ತತ್ವವನ್ನು ಎಲ್ಲಿ ಜಾಸ್ತಿ ಮಾಡಬೇಕು, ಎಲ್ಲಿ ಕಡಿಮೆ ಮಾಡಬೇಕು ಹೇಳ್ತಕ್ಕಂಥ ಸಂಪೂರ್ಣವಾದ ತಿಳುವಳಿಕೆಯನ್ನ ನಿಮ್ಗೆ ಕೊಡಬೇಕು ಅಂತಾನೆ ಇದನ್ನ ಈ ರೀತಿಯಾಗಿ ವಿಡಿಯೋನ ಮಾಡ್ಕೊಂಡ್ ಬಂದಿದ್ದೀನಿ. ಒಂದು ಮಟ್ಟದಲ್ಲಿ ನಾನು ಆಕಾಶ ತತ್ವದ ಬಗ್ಗೆ ನಿಮ್ಗೆಲ್ಲ ವಿವರಣೆಗಳನ್ನ ಕೊಟ್ಟಿದ್ದೇನೆ. ನಾನು ನೆಕ್ಸ್ಟ್ ವಾಯು ತತ್ವದ ಬಗ್ಗೆ ವಿವರಣೆಗಳನ್ನ ಕೊಡ್ತೀನಿ. ನಮಸ್ಕಾರ. ಮತ್ತು ನಿಮ್ಮ ಅಭಿಪ್ರಾಯಗಳೇನಾದ್ರು ಇದ್ರೆ ಚಾನಲ್ ಮೂಲಕ ತಿಳಿಸಿ, ಕಮೆಂಟ್ಸ್ ಮೂಲಕ ತಿಳಿಸಿ, ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹ ನೀಡಿ. ಯಾವ್ದಾದ್ರು ಸಮಸ್ಯೆಗಳಿದ್ರೆ ಇದಕ್ಕೆ ನೀವು ಮೆಸೇಜ್ ಮಾಡ್ಬೋದು 6366310264ಗೆ. ಈಗ ಮೆಸೇಜ್ ಮಾಡ್ಬೋದು, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಕೇವಲ 101 ರೂಪಾಯಿ ಮಾತ್ರ ಚಾರ್ಜ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಹಕಾರವಿರಲಿ. ನಮಸ್ಕಾರ.